ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಅಕ್ಷಯ ತೃತೀಯ ಮುಹೂರ್ತದಲ್ಲಿ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ನಿರ್ಮಾಣ ಕಾರ್ಯ ಶುಭಾರಂಭ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಅಕ್ಷಯ ತೃತೀಯ ಶುಭ ಗಳಿಗೆಯಲ್ಲಿ ಗುರುಕುಲ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಪ್ರಥಮ ಕಾರ್ಯವಾಗಿ ಕೊರೆಸಿದ್ದ ಬೋರ್ವೆಲ್ಗೆ ಪಂಪ್ಸೆಟ್ ಅಳವಡಿಸಿ ಭೂಮಿ ಪೂಜೆಯೊಂದಿಗೆ ಗುದ್ದಲಿ ಪೂಜೆ ಕಾರ್ಯ ಸಂಪನ್ನಗೊಂಡಿದ್ದು, ನಿರ್ಮಾಣದ ಕಾರ್ಯ ಒಂದೊಂದೇ ಕಾರ್ಯಗಳು ಪ್ರಾರಂಭವಾಗಿದೆ. ಹಗಲಿರುಳು ಗುರುಕುಲದ ನಿರ್ಮಾಣಕ್ಕಾಗಿ ಮರಾಠ ಜಗದ್ಗುರುಗಳು ವೇದಾಂತ ಆಚಾರ್ಯ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ಕಂಕಣಬದ್ಧರಾಗಿದ್ದು, ಅವರ ಪರಿಶ್ರಮದ ಫಲವಾಗಿ ಕಾರ್ಯಗಳು ಒಂದೊಂದಾಗಿ ಪ್ರಾರಂಭಗೊಂಡಿದ್ದು, ಮುಂದೆ ಹಳ್ಳಿಗಳಲ್ಲಿ ಸಂಚರಿಸಿ ಸಮಾಜ ಜಾಗೃತಿ ಮತ್ತು ಸಂಸ್ಕಾರ ಜಾಗೃತಿಯೊಂದಿಗೆ ಜೋಳಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರತಿ ವ್ಯಕ್ತಿಯ ಭೇಟಿಗೆ ಸಂಕಲ್ಪ ಮಾಡಿದ್ದಾರೆ. ಗುರುಕುಲವು ಹಳಿಯಾಳ ಪಟ್ಟಣದ ಅಂಚಿನಲ್ಲಿರುವ ಹೌಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಎಕರೆ ವಿಸ್ತೀರ್ಣದ ಸ್ಥಳದಲ್ಲಿ ನಿರ್ಮಾಣವಾಗುತ್ತಿದ್ದು, ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಕಾನೂನುಬದ್ಧ ರೀತಿಯಲ್ಲಿ ಪಡೆದುಕೊಳ್ಳಲಾಗಿದೆ. ಗುರುಕುಲ ನಿರ್ಮಾಣದ ಪ್ರಾಥಮಿಕ ಕಾರ್ಯಕ್ರಮವು ಕಳೆದ ವರ್ಷ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ CN ಅಶ್ವಥ್ ನಾರಾಯಣ್ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯಕ್ ಹಾಗೂ ಇನ್ನೂ ಹಲವಾರು ಗಣ್ಯರುಗಳ ಉಪಸ್ಥಿತಿಯಲ್ಲಿ ನೆರವೇರಿತು. ಆದರೆ ಕಟ್ಟಡದ ಕಾರ್ಯ ಸ್ಥಗಿತವಾದಂತೆ ನೆನೆಗುದ್ದಿಗೆ ಬಿದ್ದಿತ್ತು. ನಂತರ ಮರಾಠ ಸಮಾಜದ ಹಾಗೂ ಇತರ ಸಮಾಜದ ಮುಖಂಡರುಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಜಗದ್ಗುರುಗಳ ಮುಂದಾಳತ್ವದಲ್ಲಿ ಕಟಿಬದ್ಧರಾಗಿ ಪ್ರಮಾಣ ಸ್ವೀಕಾರ ಮಾಡಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಪ್ರಸ್ತುತ ಗುರುಕುಲ ನಿರ್ಮಾಣಕ್ಕಾಗಿ ರಾಷ್ಟ್ರಾದ್ಯಂತ ಹಲವಾರು ಮಹನೀಯರು ಆಶ್ವಾಸನೆ ನೀಡಿದ್ದು, ಕಾರ್ಯ ಪ್ರಾರಂಭವಾಗುತ್ತಿದ್ದಂತೆ ಹಲವಾರು ಜಿಲ್ಲೆಗಳ ಹಾಗೂ ಹಲವಾರು ತಾಲೂಕಿನ ಮರಾಠ ಸಮುದಾಯದವರು ನಿರ್ಮಾಣ ಕಾರ್ಯ ಪೂರ್ತಿಗೊಳಿಸಲು ಕಳೆದ ತಿಂಗಳ ಯುಗಾದಿ ಹಬ್ಬದಂದು ಧಾರವಾಡದಲ್ಲಿ ಜರುಗಿದ ಜಾಗೃತಿ ಸಭೆಯಲ್ಲಿ ಪ್ರಮಾಣ ಮಾಡಿದ್ದಾರೆ. ಹಳಿಯಾಳದ ಮರಾಠ ಸಮುದಾಯದ ಹಲವಾರು ಪ್ರಮುಖ ಮುಖಂಡರುಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರ್ಮಾಣ ಕಾರ್ಯಕ್ಕೆ ಕೈಜೋಡಿಸಿದ್ದು, ನಿರಂತರವಾಗಿ ಕಾರ್ಯ ಸಂಪನ್ನವಾಗಲು ಈಗಾಗಲೇ ಹಲವಾರು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಘೋಷಿಸಿದ್ದಾರೆ. ಆ ನಿಟ್ಟಿನಲ್ಲಿ ಸಮಾಜ ಜಾಗೃತಿಯ ನಿಶ್ಶಬ್ದವಾಗಿ ವೇಗ ಪಡೆದುಕೊಂಡಿದ್ದು, ಸಮಾಜದ ದಿಕ್ಕು ತಪ್ಪಿಸುವ ಪ್ರಯತ್ನಿಸುತ್ತಿರುವ ಹಲವಾರು ಉಪದ್ರವಿಗಳ ಬಗ್ಗೆ ಈಗಾಗಲೇ ಮಾಹಿತಿ ಕಲೆ ಹಾಕಿ ಅವರಿಂದ ಅಂತರ ಕಾಯ್ದುಕೊಂಡು ಕಾರ್ಯ ಸಾಧಿಸಲು ಮುಂದಾಗಿದೆ. ಗುರುಕುಲ ನಿರ್ಮಾಣವು ಹಲವು ರೀತಿಯಿಂದ ಸದುದ್ದೇಶಗಳಿಂದ ಕೂಡಿದ್ದು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಆಚಾರ ವಿಚಾರ ಹಾಗೂ ನಮ್ಮ ಶಿಕ್ಷಣ ಪದ್ಧತಿ ಉಪಯೋಗದೊಂದಿಗೆ ಇಂದಿನ ಶಿಕ್ಷಣ ನೀಡುವ ಗುರಿಯೊಂದಿಗೆ ನಿರ್ಮಾಣವಾಗುತ್ತಿದ್ದು, ಹಸಿದವನ ಹೊಟ್ಟೆಗೆ ಅನ್ನ, ನಿರೀಕ್ಷಕರಿಗೆ ಶಿಕ್ಷಣ, ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ಮಾರ್ಗದರ್ಶನದ ವೇದಿಕೆಯಾಗಲಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮರಾಠ ಸಮಾಜದ ಹಾಗೂ ಅನ್ಯ ಸಮಾಜದ ಮುಖಂಡರುಗಳೆಲ್ಲರೂ ಒಂದಾಗಿ ಇಂದಿನ ಮಹತ್ ಕಾರ್ಯಕ್ಕೆ ಸಾಕ್ಷಿಗಳಾಗಿ ಸ್ವಾಮೀಜಿಗಳ ಪ್ರಯತ್ನವನ್ನು ಪ್ರಶಂಸಿಸಿ, ನಾವೆಲ್ಲರೂ ತಮ್ಮ ಜೊತೆಯಲ್ಲಿದ್ದೇವೆ, ತನು ಮನ ಧನದಿಂದ ತಾವು ನಮ್ಮ ಜೊತೆ ಇರುತ್ತೇವೆ ಎಂದು ವಾಗ್ದಾನ ಮಾಡಿದರು. ಗುರುಕುಲದ ಇಂದಿನ ಶುಭಾರಂಭಕ್ಕೆ ಸಂಬಂಧಿಸಿದ ಹಳಿಯಾಳದ ಪ್ರಮುಖ ಉದ್ಯಮಿ ಹಾಗೂ ಸಮಾಜದ ಮುಖಂಡ NH ಪಾಟೀಲ್ ಮತ್ತು ಮಕ್ಕಳು ಬಳಗದವರು ಪಂಪ್ಸೆಟ್ ಮೋಟಾರನ್ನ ಸಂಪೂರ್ಣ ವೆಚ್ಚವನ್ನು ಭರಿಸಿದ್ದಾರೆ. ನಂತರ ನಡೆದ ಕಾರ್ಯಕ್ರಮದಲ್ಲಿ ನೀರು ಹರಿಸುವಂಥ ಮೋಟಾರ್ ಚಾಲನೆ ಮಾಡಿ ಗಂಗಾಮಾತೆ ಪೂಜೆ ನೆರವೇರಿಸಿ ಸಸಿಗಳನ್ನು ಪರಿಸರದ ಅಂಚಿನಲ್ಲಿ ನೆಡುವುದರ ಮೂಲಕ ಪರಿಸರ ಪ್ರೇಮವನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಧಾರವಾಡದ ಮರಾಠ ಸಮಾಜದ ಪ್ರಮುಖ ಮುಖಂಡರಾದ ಮಯೂರ್ ಮೋರೆ, ಹಳಿಯಾಳದ ಮುಖಂಡರುಗಳಾದ ಶಂಕರ್ ಬೆಳಗಾವ್ಕರ್, ಪ್ರಕಾಶ್ ಪಾಕ್ರೆ, ಕೃಷ್ಣ ಪಾಟೀಲ್, ಶ್ರೀಪತಿ ಭಟ್, ಸಂಜಯ್ NH ಪಾಟೀಲ್ ಮತ್ತು ಮಕ್ಕಳು ಅಶೋಕ್ ಮಿರಾಸಿ, ಚೂಡಪ್ಪ ಬಬಾಟಿ, ದೇಮಣ್ಣ ವಾಡ್ಕರ್, ನಾರಾಯಣ್ ಟೋಸೂರ್, ಶಿವಾಜಿ ನರ್ಸಾನಿ, ವಿನಾಯಕ್ ಮಡಿವಾಳ್, ಪೂಜಾ ಧೂಳಿ, ರೀತು ಧೂಳಿ, ಯೋಗರಾಜ್ SK, ಸಂಜು ಕೋಳೂರ್, ಕರ್ನಾಟಕ ರಕ್ಷಣಾ ವೇದಿಕೆ ಸುರೇಶ್ ಕೋಕಿತ್ಕರ್, ಮಹೇಶ್ ಆನೆಗೊಂದಿ, ಚಂದ್ರಕಾಂತ್ ದುರ್ವೆ ಮತ್ತಿತರರು ಪ್ರಮುಖರು ಉಪಸ್ಥಿತರಿದ್ದರು.